ವಿತಿನ್ 6 ಮಂತ್ ಒಳಗಡೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹೊಸ ಹಾಸ್ಪಿಟ್ಲು, ಒಂದು 25 ಕೋಟಿ ಹೊಸ ಹಾಸ್ಪಿಟ್ಲ್ ಕಟ್ಟಕ್ಕೆ, ತಾಯಿ ಮತ್ತು ಮಕ್ಕಳ ಒಂದು ಸುರಕ್ಷಿತ ಒಂದು ಹಾಸ್ಪಿಟಲ್. ನಮ್ಮ PH ಅವರು, ನಮ್ಮ AM ಅವರು, ನಮ್ಮ ಕಮಿಷನರ್ ಅವರು ಹಾಗೂ ಎಲ್ಲ ಮಾಜಿ ನಗರಸಭಾ ಸದಸ್ಯಗಳು, ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಬಂದು ಮಕ್ಕಳ ಮತ್ತು ತಾಯಿ ಹಾಸ್ಪಿಟ್ಲ್ ಕಟ್ಟಕ್ಕೆ ಬಹು ದೂರದಲ್ಲಿ ಕಟ್ಟಬೇಕಂತ ಡಿಸೈಡ್ ಆಗಿದ್ವಿ. ಬೇಡ, ಹಾಸ್ಪಿಟ್ಲ್ ಪಕ್ಕದಲ್ಲೇ ಕಟ್ಟಬೇಕನ್ನೋದು ಹೃದಯ ಭಾಗದಲ್ಲೇ, ಮುಳಬಾಗಿಲು ಹೃದಯ ಭಾಗದಲ್ಲಿ ಇರ್ಬೇಕನ್ನೋದು ಎಲ್ಲರ ಆಸೆ ಆಗಿತ್ತು. ಅದರಿಂದ ಸ್ಪಾಟ್ ವಿಸಿಟ್ ಮಾಡಿ, ನಮ್ಮ ಲಾಸ್ಟ್ ಟೈಮ್ ಸೆಷನ್ ಎಲ್ಲ ಮಾತಾಡಿ, ನಮ್ಮ PH ಅವರು ಮತ್ತು ನಮ್ಮ ಪ್ರಕಾಶ್ ಅವರು ಏನು ದೊಡ್ಡ ಮಟ್ಟಕ್ಕೆ ಒಂದು ಇಲ್ಲೇ ಮಾಡ್ಬೇಕಂತ ನನಗೆ ಮನವಿ ಕೊಟ್ಟಿದ್ರು. ಅದಕ್ಕೆ ಮೇರೆಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ನಮ್ಗೆ ಸೂಕ್ತವಾಗಿದೆ, ಈ ಕೂಡಲೇ ಅಧಿಕಾರಿಗಳು ಬಂದು ಅದನ್ನ ಓಕೆ ಮಾಡ್ತಾರೆ. ನಾವು ಮತ್ತು ಕಮಿಷನರ್ DC ಹತ್ರ ಮಾತಾಡಿ ಅದನ್ನ ಅಪ್ರೂವಲ್ ತಗೊಂಡು ಈಗಾಗಲೇ ರೆಸಲ್ಯೂಷನ್ ಪಾಸ್ ಆಗಿದೆ. ಈ ಜಾಗವನ್ನು ಹಾಸ್ಪಿಟಲ್ ಬಿಟ್ಕೊಟ್ಟು ಕೆನರಾ ಬ್ಯಾಂಕ್ ಪ್ಲೇಸ್ ಅನ್ನ ನಾವು ತಗೋಬೇಕಂತ ಆಲ್ರೆಡಿ ರೆಸಲ್ಯೂಷನ್ ಪಾಸ್ ಆಗಿದೆ. ಅದ್ರ ಪ್ರಕಾರವಾಗಿ ಇಲ್ಲಿ ಡೆಮಾಲಿಷನ್ ಮಾಡಿ ಹಾಸ್ಪಿಟಲ್ ಕಟ್ಟಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ. ವಿತಿನ್ 6 ಮಂತ್ ಒಳಗಡೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹೊಸ ಹಾಸ್ಪಿಟ್ಲು, ಒಂದು 25 ಕೋಟಿ ಹೊಸ ಹಾಸ್ಪಿಟ್ಲ್ ಕಟ್ಟಕ್ಕೆ, ತಾಯಿ ಮತ್ತು ಮಕ್ಕಳ ಒಂದು ಸುರಕ್ಷಿತ ಒಂದು ಹಾಸ್ಪಿಟ್ಲ್ ಕಟ್ಟಕ್ಕೆ ಅನ್ನೋ ವ್ಯವಸ್ಥೆ ಆಗಿದೆ. ಖಂಡಿತವಾಗ್ಲೂ ವಿತಿನ್ 6 ಮಂತ್ ಅಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಮುಗಿಸ್ಕೊಡ್ತೀನಿ. ಈಗಾಗಲೇ ತಾಯ್ಲೂರಲ್ಲಿ ಕೂಡ 100 ಬೆಡ್ ಹಾಸ್ಪಿಟ್ಲು ತುಂಬಾ ಚೆನ್ನಾಗಿ ಅದ್ಭುತವಾಗಿ, ನಂಗ್ಲಿದಲ್ಲಿ ರೆಡಿ ಆಗಿದೆ. ಈಗಾಗಲೇ ತಾಯ್ಲೂರು ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ದು, ಅದು ಕೂಡ ಓಕೆ ಆಗಿದೆ. ಹೋಬಳಿ ಲೆವೆಲ್ ಒಂದು ಹಾಸ್ಪಿಟ್ಲ್ ಕೂಡ ಓಕೆ ಆಗಿದೆ. ಆದಷ್ಟು ಬೇಗ ಇದು ಕಾರ್ಯಗತ ಮಾಡಿ ಇದೇ ವರ್ಷದಲ್ಲಿ 2027 ಒಳಗಡೆ ಎಲ್ಲ ಹಾಸ್ಪಿಟ್ಲ್ ಕಾಮಗಾರಿ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಕೊಡ್ಬೇಕಂತ ಡಿಸೈಡ್ ಆಗಿದ್ವಿ. ಎಲ್ಲ ತಾಲೂಕು ಅಧಿಕಾರಿಗಳ ಬೆಂಬಲದಿಂದ ಹಾಗೂ ಸರ್ಕಾರದ ಒಂದು ವತಿಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ.